ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸಿಗೆ ಸ್ವಾಗತ. ಇವತ್ತಿನ ವಿಡಿಯೋ ನೀವು ಟೈಟಲ್ ನೋಡಿರುವ ಹಾಗೆ ನನ್ನ ಪೇನ್ಲೆಸ್ ನಾರ್ಮಲ್ ಡೆಲಿವರಿಯ ಅನುಭವ. ಈಗ ಹೊಸದಾಗಿ ನಡೆದಿರುವ ಟ್ರೆಂಡ್ ಬಗ್ಗೆ ನೀವು ಕೇಳಿದ್ದೀರಾ. ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂದರೆ ನೋವು ರಹಿತವಾದ ಸಹಜ ಹೆರಿಗೆ ಅಂತ. ನಮಗೆ ಗೊತ್ತು, ಒಂದು ಆಪರೇಷನಿಂದ ಹೆರಿಗೆ ಆಗುತ್ತೆ, ಒಂದು ನ್ಯಾಚುರಲ್ ಬರ್ತ್ ಅಂತೀವಿ ನಾವು. ಎರಡು ರೀತಿಯಲ್ಲಿ ಚೈಲ್ಡ್ ಬರ್ತ್ ಆಗೋದನ್ನು ನಾವು ಕೇಳಿರ್ತೇವೆ. ಆದರೆ ಈಗ ಇಂಡಿಯಾದಲ್ಲಿ ಹೆಚ್ಚಾಗಿ ಸಿ ಸೆಕ್ಷನ್ ಅಂದರೆ ಆಪರೇಷನ್ ಡೆಲಿವರೀಸ್ ಆಗ್ತಾ ಇದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಇನ್ನೊಂದು ಮಾರ್ಗ ಇಲ್ವಾ? ನಮಗೆ ಸಹಜವಾದ ಹೆರಿಗೆ ಆಗಬೇಕು, ಆದರೆ ನೋವು ಆಗಬಾರ್ದು, ಪೇನ್ಸ್ ಆಗಬಾರ್ದು. ಆಗ ಡಾಕ್ಟರ್ ಸಜೆಸ್ಟ್ ಮಾಡೋದು ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತ. ಅಂದರೆ ಎಪಿಡ್ಯೂರಲ್ ಅನಸ್ತೇಷಿಯಾ ಕೊಟ್ಟು ಒಂದು ಡೆಲಿವರಿಯನ್ನು ಮಾಡಿಸ್ತಾರೆ. ಅದನ್ನು ನೀವು ಆಪ್ಟ್ ಮಾಡಿದರೆ ಯಾವ ರೀತಿ ನಿಮ್ಮ ಡೆಲಿವರಿಯನ್ನು ಮಾಡಿಸ್ತಾರೆ? ನಾನು ಎಪಿಡ್ಯೂರಲ್ ಅನಸ್ತೇಷಿಯಾ ಅಂದರೆ ಒಂದು ಪೇನ್ಲೆಸ್ ನಾರ್ಮಲ್ ಡೆಲಿವರಿಯನ್ನು ಆಪ್ಟ್ ಮಾಡಿದ್ದೆ. ಅದರ ನನ್ನ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. 13ನೇ ಅಕ್ಟೋಬರ್ ನನಗೆ 9 ತಿಂಗಳು ಕಂಪ್ಲೀಟ್ ಆಗಿತ್ತು. 9th ಮಂತ್ ಕಂಪ್ಲೀಟ್ ಆಗಿದ್ದು 13ನೇ ಅಕ್ಟೋಬರ್. ನನ್ನ ಡಾಕ್ಟರ್, ನಾನು ಎಲ್ಲಿ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೆ ಥ್ರೂ ಔಟ್ ನನ್ನ ಪ್ರೆಗ್ನೆನ್ಸಿ, ನಾನು 2 ಡಾಕ್ಟರ್ಸ್, ಅಂದರೆ ಮೊದಲು ನಾನು ಔಟ್ ಆಫ್ ಕರ್ನಾಟಕ ಅಂದರೆ ಬೇರೆ ಸ್ಟೇಟಲ್ಲಿದ್ದೆ, ಅಲ್ಲಿ ನಾನು ಒಬ್ಬ ಗೈನಕಾಲಜಿಸ್ಟ್ ಹತ್ರ ತೋರಿಸ್ತಾ ಇದ್ದೆ. ಅದಾದಮೇಲೆ ನಾನು ಕರ್ನಾಟಕಕ್ಕೆ ವಾಪಸ್ಸಾದಾಗ ಇಲ್ಲಿ ನನ್ನ ಹತ್ತಿರದಲ್ಲಿರುವಂಥ ಗೈನಕಾಲಜಿಸ್ಟ್ ಹತ್ರ ನಾನು ಕನ್ಸಲ್ಟ್ ಮಾಡಿದಾಗ ಸ್ಟಾರ್ಟಿಂಗಿಂದ ನಾವು ನನಗೆ ಹೇಳ್ತಾ ಇದ್ರು, ನಾರ್ಮಲ್ ಡೆಲಿವರಿ ನೀವು ಆಪ್ಟ್ ಮಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೆ ತಾನು ಗರ್ಭಿಣಿಯಾದಾಗ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಸಹಜವಾಗಿ ನನ್ನ ಹೆರಿಗೆ ಆಗಬೇಕು, ಯಾವುದೇ ರೀತಿಯ ಒಂದು ಸ್ಕಾರ್ಸ್ ಅಥವಾ ಮಾರ್ಕ್ಸ್ ನನ್ನ ಹೊಟ್ಟೆ ಮೇಲೆ ಬರಬಾರ್ದು, ಆಪರೇಷನ್ ಆಗಬಾರ್ದು ಅನ್ನುವಂಥದ್ದು, ಹೌದಾ? ಆದ್ದರಿಂದ ನಾನು ಕೂಡ ಮೊದಲಿನಿಂದನೂ ಆ ರೀತಿಯ ಎಕ್ಸಸೈಸ್ ಆಗಿರ್ಬೋದು, ನನ್ನ ವೆಯ್ಟ್ ಕೂಡ ಜಾಸ್ತಿ ಹೆಚ್ಚಾಗಿರಲಿಲ್ಲ. ಆ ರೀತಿ ನಾನು ನನ್ನ ಡಯಟನ್ನು ಕೂಡ ಫಾಲೋ ಮಾಡ್ತಾ ಇದ್ದೆ. ಅದೇ ರೀತಿ ನನ್ನ ಡಾಕ್ಟ್ರೊಂದಿಗೆ ನಾನು ಡಿಸ್ಕಸ್ ಮಾಡಿದಾಗ, ಅಂದರೆ ಯಾವ ರೀತಿ ನೀವು ಬರ್ತ್ ಮೆಥಡನ್ನು, ನಿಮಗೆ ಸಿ ಸೆಕ್ಷನ್ ಅಥವಾ ನೀವು ನಾರ್ಮಲ್ ಡೆಲಿವರಿಯನ್ನು ಆಪ್ಟ್ ಮಾಡ್ತಿರೋ ಅನ್ನೋದನ್ನ ನಿಮ್ಮ ಡಾಕ್ಟ್ರೊಂದಿಗೆ ನೀವು ಚರ್ಚೆ ಮಾಡ್ಕೊಳ್ಬೇಕು. ನಾನು ಚರ್ಚೆ ಮಾಡಿದ್ದೆ ನನ್ನ ಡಾಕ್ಟ್ರೊಂದಿಗೆ, ನನಗೆ ನಾರ್ಮಲ್ ಡೆಲಿವರಿನೇ ಮಾಡ್ಕೊಳ್ಬೇಕು ಅನ್ನುವಂಥ ಮನಸ್ಸಿದೆ. ಲಾಸ್ಟ್ ಮೂಮೆಂಟಿಗೆ ಏನೂ ಆಗಬಹುದು ನೋಡಿ. ನಾರ್ಮಲ್ ಡೆಲಿವರಿ ಆದವರು ಸ್ಟ್ರಾಂಗ್ ಅಥವಾ ಸಿ ಸೆಕ್ಷನ್ ಆದವರು ವೀಕ್ ಅನ್ನುವಂಥ ನಿಮ್ಮ ಕಾನ್ಸೆಪ್ಟ್ ಇದು ತಪ್ಪು. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಸಹಜವಾದ ಹೆರಿಗೆ ಆಗಬೇಕು ಅಂತ ಆಸೆ ಇರುತ್ತೆ. ಬಟ್ ಸಿ ಸೆಕ್ಷನ್ ಅದು ಎಮರ್ಜೆನ್ಸಿ ಸಿ ಸೆಕ್ಷನ್ ಕೆಲವೊಂದು ಸಲ ಆಗುತ್ತೆ, ಅಥವಾ ಮಗುವಿನ ಪೊಸಿಷನ್ ಇರೋದಿಲ್ಲ, ಅಥವಾ ಕೆಲವೊಂದು ಸಲ ಗರ್ಭಾಶಯದಲ್ಲಿರುವಂಥ ನೀರು ಕಡಿಮೆ ಆಗಿರುತ್ತೆ, ಆ ಒಂದು ಗರ್ಭದಲ್ಲಿರುವಂತಹ ನಾಳ ಅಂತೀವಿ ನಾವು, ಅದು ಕುತ್ತಿಗೆಗೆ ಸುತ್ತಿಕೊಂಡಿರುತ್ತೆ, ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ನನ್ನ ಕೇಸಲ್ಲಿ ಲಾಸ್ಟ್ 9ನೇ ತಿಂಗಳಲ್ಲಿ ಡಾಕ್ಟರ್ ಸ್ಕ್ಯಾನ್ ಮಾಡಿದಾಗ ಹೇಳಿದರು, ಮಗುವಿನ ಪೊಸಿಷನ್, ನೀರು, ಗರ್ಭಾಶಯದಲ್ಲಿರೋ ನೀರಾಗಿರ್ಬೋದು, ಎಲ್ಲವೂ ಎಡಕ್ವಿಟ್ ಅಂದರೆ ಕರೆಕ್ಟ್ ಆಗಿದೆ. ನಿಮಗೆ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸಸ್ ಇದೆ, 90% ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸ್ ಇದೆ. ಬಟ್ ಫಸ್ಟ್ ಟೈಮ್ ಡೆಲಿವರಿ ಆಗಿರೋದ್ರಿಂದ ನನಗೂ ಯಾವುದೇ ರೀತಿಯ ಅನುಭವ ಇರಲಿಲ್ಲ. ಹಿರಿಯರಿಂದ ಕೇಳಿರುವುದು ಅಥವಾ ನಾನು ಕೂಡ ರಿಸರ್ಚ್ ಮಾಡಿರುವಂತೆ, ನಾನು ಮಾಡಿರುವ ರಿಸರ್ಚ್ ಪ್ರಕಾರ ನನಗೆ ಇರುವ ಅನುಭವ ಅಷ್ಟೇ ಆಗಿತ್ತು. ಆದರೆ ಸ್ವಂತ ಅನುಭವ, ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇರೋದು ಸ್ವಂತ ಅನುಭವ. ನಾನು 13ನೇ ತಾರೀಕಿಗೆ 13 ಅಕ್ಟೋಬರಿಗೆ ನನ್ನ 9th ಮಂತ್ ಕಂಪ್ಲೀಟ್ ಆದ ಮೇಲೆ 15th ಅಕ್ಟೋಬರಿಗೆ ಡಾಕ್ಟರ್ ನನಗೆ ಅಡ್ಮಿಟ್ ಆಗೋಕ್ಕೆ ಹೇಳಿದರು. ಯಾಕಂದರೆ 9th ಮಂತ್ ಕಂಪ್ಲೀಟ್ ಆಗೋವರೆಗೂ ನನಗೆ ನ್ಯಾಚುರಲ್ ಆಗಿ ಲೇಬರ್ ಪೇನ್ಸ್ ಸ್ಟಾರ್ಟ್ ಆಗಿರಲಿಲ್ಲ. ಆಗ ಈಗ ಬರ್ತಿರುವಂಥ ಪೇನ್ಸ್, ಅದು ಬಂದು ಸ್ವಲ್ಪ ಹೊತ್ತಿಗೆ ಹೋಗುವಂಥ ಪೇನ್ಸ್ ಫಾಲ್ಸ್ ಲೇಬರ್, ಅಂದರೆ ಅದು ಒಂದು ಹೆರಿಗೆಗೆ ನಿಮ್ಮ ಬಾಡಿಯನ್ನು ರೆಡಿ ಮಾಡ್ತಾ ಇರುತ್ತೆ ಅಷ್ಟೇ. ಆದರೆ ಆ ಒಂದು ನೋವಿನಿಂದ, ಅದರ ನೋವಿನ ತೀವ್ರತೆ ಜಾಸ್ತಿ ಇರೋದ್ರಿಂದ ಅದರಿಂದ ಹೆರಿಗೆ ಆಗುವ ಸಾಧ್ಯತೆ ಇರೋದಿಲ್ಲ. ನೋವಿನ ತೀವ್ರತೆ ಜಾಸ್ತಿ ಆದಾಗ ಮಾತ್ರ ಸರ್ವಿಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡಾಕ್ಟರ್ ನನಗೆ 15 ಅಕ್ಟೋಬರಿಗೆ ಅಡ್ಮಿಟ್ ಆಗೋಕ್ಕೆ ಹೇಳಿದರು. 14 ಅಕ್ಟೋಬರಿಗೆ ನನಗೆ ಅಡ್ಮಿಟ್ ಆಗೋಕ್ಕೆ ಹೇಳಿದರು. 14th ಅಕ್ಟೋಬರ್ ಈವ್ನಿಂಗಿಗೆ ನಾನು 3:30 ನಾವು ಮನೆಯಿಂದ ಹೊರಟಿದ್ವಿ. 3:30 ಮಧ್ಯಾಹ್ನ 3:30 ನಾವು ಮನೆಯಿಂದ ಹೊರಟು ಹಾಸ್ಪಿಟಲಿಗೆ ಮುಟ್ಟಿದಾಗ 4:30 ಆಗಿತ್ತು. ಡಾಕ್ಯುಮೆಂಟೇಷನ್ ಎಲ್ಲ ಮುಗಿಸ್ಕೊಂಡು 5:00 ನನಗೆ ರೂಮ್ ಸಿಕ್ತು. ನನಗೆ ಕೊಟ್ಟಿರುವಂತಹ ರೂಮ್, ನಾವು ಬುಕ್ ಮಾಡಿರುವಂಥ ರೂಮ್ ಸಿಕ್ತು. ಅದರಾದ ನಂತರ 6 ಗಂಟೆಗೆ ನನಗೆ ಟ್ಯಾಬ್ಲೆಟ್ಸ್, ಅಂದರೆ ಲೇಬರನ್ನು ಇಂಡ್ಯೂಸ್ ಮಾಡ್ತಾರೆ. ನಿಮಗೆ ನ್ಯಾಚುರಲ್ ಆಗಿ ನಿಮ್ಮ 9 ತಿಂಗಳು ತುಂಬಿದ ಮೇಲೆ, ನಿಮ್ಮ ಮಗುವಿನ ವೇಟ್ ಕರೆಕ್ಟ್ ಇದ್ದಾಗ, ನ್ಯಾಚುರಲ್ ಆಗಿ ಪೇನ್ಸ್ ಬರಲಿಲ್ಲ ಅಂದರೆ ನಿಮಗೆ
ಒಂದು ಸಲೈನ್ ಮೂಲಕವಾಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಮೂಲಕವಾಗಿರ್ಬೋದು ಪೇನ್ನ ಇಂಡ್ಯೂಸ್ ಮಾಡ್ತಾರೆ. ಇಂಡ್ಯೂಸ್ ಅಂದರೆ ಏನು? ಅದು ಕೃತಕವಾಗಿ ನೋವನ್ನು ಡಾಕ್ಟರ್ಸ್ ಒಂದು ಮೆಡಿಸಿನ್ ಮೂಲಕ ಕ್ರಿಯೇಟ್ ಮಾಡ್ತಾರೆ ಅಂತ. ಅದು ಆ ಒಂದು ಟ್ಯಾಬ್ಲೆಟ್ಸನ್ನು ನಾವು ತಗೊಂಡಾಗ ನಮಗೆ ಪೇನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 6 ಗಂಟೆ 8 ಗಂಟೆ ಎರಡೆರಡು ತಾಸಿನ ಅಂತರದಲ್ಲಿ ನನಗೆ ಟ್ಯಾಬ್ಲೆಟ್ಸನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 6 ಗಂಟೆಗೆ ನಾನು ಟ್ಯಾಬ್ಲೆಟ್ಸನ್ನು ತೊಗೊಂಡೆ. ಅದಾದ ನಂತರ ನನಗೆ ಯಾವುದೇ ರೀತಿಯ ಪೇನ್ಸ್ ಬರಲಿಲ್ಲ. ನಾನು ವಾಕ್ ಮಾಡ್ತಾ ಇದ್ದೆ, ಆರಾಮಾಗಿ ಇದ್ದೆ. ಅದಾದ ನಂತರ 8 ಗಂಟೆಗೆ ಮತ್ತೆ 2 ಟ್ಯಾಬ್ಲೆಟ್ಸನ್ನು ಕೊಟ್ಟರು. ಅವಾಗ ನಾನು ನಾರ್ಮಲ್ ಆಗಿದ್ದೆ, ಯಾವುದೇ ರೀತಿಯ ಪೇನ್ಸ್ ನನಗೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದಾದ ನಂತರ ನಾನು ಊಟ ಮಾಡಿ 10 ಗಂಟೆಗೆ ಮತ್ತೆ 2 ಟ್ಯಾಬ್ಲೆಟ್ಸನ್ನು ಕೊಟ್ಟರು. ಅದೇ ರೀತಿ ಒಂದು ಸಲೈನಲ್ಲಿ, ಆ ಸಲೈನ್ನ ಮೂಲಕವೂ ಕೂಡ ಪೇನ್ಸನ್ನು ಇಂಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. 11 ಗಂಟೆಯ ನಂತರ ನನಗೆ ಪೇನ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಪೇನ್ಸ್ ಯಾವ ರೀತಿ ಆಗುತ್ತೆ ಅಂದರೆ, ಆ ಪೇನ್ಸ್ನ ಮಧ್ಯೆ ಗ್ಯಾಪ್ ಇರುತ್ತೆ. ಓಕೆ, ಯಾರು ಆಲ್ರೆಡಿ ಈ ಲೇಬರ್ ಪೇನಿಂದ ಆಲ್ರೆಡಿ ಅನುಭವ ಇರುತ್ತೆ, ಗೊತ್ತಿರುತ್ತೆ, ಕಂಟಿನ್ಯೂ ಆಗಿ ಬರಲ್ಲ. ಕಾಂಟ್ರಾಕ್ಷನ್ಸ್ ಅಂತೀವಿ ನಾವು. ಒಂದು ಪೇನ್ ಬಂದ ಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಮತ್ತು ಪೇನ್ಸ್ ಬರುತ್ತೆ. ಆ ಪೇನ್ಸಿನ ನಡುವೆ ಇರುವಂಥ ಗ್ಯಾಪ್ ಕಡಿಮೆ ಆದಂತೆ ನಿಮ್ಮ ಸರ್ವಿಕ್ಸ್ ಜಾಸ್ತಿ ಓಪನ್ ಆಗಿದೆ ಅಂತ ಅರ್ಥ, ನಿಮ್ಮ ಲೇಬರ್ ಟೈಮ್ ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ಹೌದಾ? ನನಗೆ 11 ಗಂಟೆಯಿಂದ ಪೇನ್ಸ್ ಒಂದು ಜಾಸ್ತಿ ಅಂದರೆ ಅದರ ತೀವ್ರತೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು 11 ಗಂಟೆಗೆ ರಾತ್ರಿ. ಅದಾದ ನಂತರ 12 ಗಂಟೆ 1 ಗಂಟೆ 12:30 1 ಗಂಟೆಗೆ 1 ಗಂಟೆಯ ಸುಮಾರಿಗೆ ನನ್ನ ಗರ್ಭಾಶಯದಲ್ಲಿರೋ ನೀರು ಹೋಗೋಕ್ಕೆ, ಅಂದರೆ ವಾಟರ್ ಬ್ರೇಕ್ ಆಗುತ್ತೆ ಅಂತೇಳಿ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ನೀರು ಹೋದಾದ ಮೇಲೆ ಆ ಒಂದು ನೋವಿನ ತೀವ್ರತೆ ಜಾಸ್ತಿ ಆಗ್ತಾ ಹೋಯಿತು. ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ನನ್ನ ಮಗುವಿನ ಪೊಸಿಷನ್ ಕರೆಕ್ಟಾಗಿತ್ತು, ಅಂದರೆ ಮಗುವಿನ ತಲೆ ಗರ್ಭಾಶಯದ ಬಾಯಿಗೆ ಕರೆಕ್ಟಾಗಿ ಅದು ಇದ್ದಾಗ ನಾರ್ಮಲ್ ಡೆಲಿವರಿ ಆಗುವಂಥ ಚಾನ್ಸಸ್ 100% ಇದೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅದಕ್ಕೂ ಕೂಡ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ನಿಮ್ಮ ಸರ್ವಿಕ್ಸ್ ಏನಿದೆ 10 ಸೆಂಟಿಮೀಟರ್ ಕಂಪ್ಲೀಟ್ ಆಗಿ ಓಪನ್ ಆಗಬೇಕು. ಆ ಒಂದು ನೋವಿನ ತೀವ್ರತೆ ಜಾಸ್ತಿ ಆದಂತೆ ಆ ಒಂದು ಗರ್ಭಾಶಯದ ಬಾಯಿ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಪೇನ್ಸ್ ಜಾಸ್ತಿ ಆದಂತೆ, ಇದು ಇಂಡ್ಯೂಸ್ಡ್ ಲೇಬರ್ ಆಗಿರೋದ್ರಿಂದ, ಯಾಕಂದರೆ ಟ್ಯಾಬ್ಲೆಟ್ ಮತ್ತು ಇಂಜೆಕ್ಷನ್ ಬಿಟ್ಟಿರೋದ್ರಿಂದ ಆ ಒಂದೇ ಸಲಕ್ಕೆ ನೋವು ಜಾಸ್ತಿ ಆಗಿ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ಆಗಿ ಬರೋ ಪೇನ್ ಏನಿದೆ, ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಬರೋ ಪೇನನ್ನು ನಮ್ಮ ಬ್ರೈನಿಗೆ ಅದರ ಸಿಗ್ನಲ್ಸ್ ಏನಿದೆ ಒಂದಾದ ಮೇಲೆ ಒಂದಂತ ಹೋಗೋದ್ರಿಂದ ಅದರ ಒಂದು ತೀವ್ರತೆ ನಮ್ಮ ಬಾಡಿ ಅಡ್ಜಸ್ಟ್ ಆಗುತ್ತೆ. ಬಟ್ ಇಂಡ್ಯೂಸ್ಡ್ ಲೇಬರಲ್ಲಿ ಒಂದೇ ಸಲಕ್ಕೆ ಪೇನ್ಸ್ ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ. 1 ಗಂಟೆ ನಂತರ ವಾಟರ್ ಬ್ರೇಕ್ ಆದಮೇಲೆ ನೋವು ಅತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅತಿ ಅಂದರೆ ಏನು, ತಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಅಂತ, ಅಷ್ಟು ನೋವಾಗೋಕ್ಕೆ ಸ್ಟಾರ್ಟ್ ಆಯಿತು. ವಾಟರ್ ಬ್ರೇಕ್ ಆಯಿತು. ನಾನು ನಿಮಗೆ ಹೇಳಿದ ಹಾಗೆ ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರೋದ್ರಿಂದ ಎಲ್ಲ ವಾಟರ್ ಒಂದೇ ಸಲಕ್ಕೆ ಲೀಕ್ ಆಗೋದಿಲ್ಲ. ಆ ಒಂದು ಸ್ವಲ್ಪ ವಾಟರ್ ಹೋದ್ಮೇಲೆ ಮಗುವಿನ ತಲೆ ಕರೆಕ್ಟಾಗಿ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನನ್ನ ನೋವು ಜಾಸ್ತಿ ಆಗ್ತಾ ಹೋದಂತೆ ನರ್ಸ್ ಬಂದು ಚೆಕ್ ಮಾಡ್ತಾ ಇರ್ತಾರೆ, ಎಷ್ಟು ಡೈಲೇಷನ್ ಆಗಿದೆ, ನಿಮ್ಮ ಸರ್ವಿಕ್ಸ್ ಎಷ್ಟು ಓಪನ್ ಆಗಿದೆ ಅಂತ ನೋಡ್ತಾರೆ. ನನಗೆ ಫಸ್ಟ್ ಟೈಮ್ ನರ್ಸ್ ಬಂದು ಚೆಕ್ ಮಾಡಿದಾಗ, ನಿಮ್ಮ ಡೆಲಿವರಿ ನಾಳೆ ಮಧ್ಯಾಹ್ನದವರೆಗೆ, ಅಂದರೆ ರಾತ್ರಿ 11 ಗಂಟೆಗೆ ನಾನು ನನ್ನ ಪೇನ್ಸ್ ತೀವ್ರತೆ ಜಾಸ್ತಿ ಆಗ್ತಾ ಇರ್ತಾ 1 ಗಂಟೆ 2 ಗಂಟೆಗೆ ಚೆಕ್ ಮಾಡಿದಾಗ ನಿಮ್ಮ ಡೆಲಿವರಿ ಇನ್ನು 12 ಗಂಟೆ, ಅಂದರೆ ನಾಳೆ ಮಧ್ಯಾಹ್ನದವರೆಗೆ, ನಾಳೆ ಮಧ್ಯಾಹ್ನ ಅಂದರೆ 2 ಗಂಟೆ 3 ಗಂಟೆವರೆಗೆ ನಿಮ್ಮ ಡೆಲಿವರಿ ಆಗ್ಬೋದು ಅಂತ. ನೋವಿನ ತೀವ್ರತೆ ಇಷ್ಟು ಹೆಚ್ಚಾಗಿತ್ತಂದರೆ ನನಗೆ ತಡ್ಕೊಳ್ಳುವ ಕೆಪಾಸಿಟಿ ಇರಲಿಲ್ಲ. ನನಗೆ ಆವಾಗ ಅರ್ಥ ಆಯಿತು ಯಾಕೆ ಸಿ ಸೆಕ್ಷನ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಅಂದರೆ ಹೆಣ್ಮಕ್ಳು ರೆಡಿ ಆಗ್ತಾರೆ ಅಂದರೆ ಆ ನೋವು ಅಷ್ಟು ತೀವ್ರತೆ ಜಾಸ್ತಿ ಆಗಿರುತ್ತೆ. ಹೌದಾ? ಆ ನೋವು ಇಷ್ಟು ಜಾಸ್ತಿ ಆಗಿತ್ತಂದರೆ ನನಗೆ ತಡ್ಕೊಳ್ಳುವ ಕೆಪಾಸಿಟಿ ಕಡಿಮೆ ಆಗ್ತಾ ಬರ್ತಾ ಇತ್ತು. ಅದೇ ರೀತಿ ಟೈಮ್ ಹೋಗ್ತಾ 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 ಚೆಕ್ ಮಾಡ್ತಾ ಹೋದಂತೆ ಬೆಳಗಿನ ಜಾವ 5 ಗಂಟೆಗೆ 6 ಗಂಟೆಗೆ ಚೆಕ್ ಮಾಡ್ತಾ ಇದ್ರು. 10 ಸೆಂಟಿಮೀಟರ್ ಡೈಲೇಟ್ ಆಗಬೇಕು ಅಂತ ಹೇಳಿದ್ದೆ ನಾನು. ಬಟ್ ಡೈಲೇಷನ್ ಎಷ್ಟಿತ್ತು ಹೇಳಿ, 4 ಸೆಂಟಿಮೀಟರ್. ಬೆಳಗ್ಗೆ ಡಾಕ್ಟರ್ ಚೆಕ್ ಮಾಡಿದಾಗ, ಡಾಕ್ಟರ್ 6:30 7 o'clock ಬಂದು ಚೆಕ್ ಮಾಡಿದಾಗ ನನ್ನ ಡೈಲೇಷನ್ 4 ಸೆಂಟಿಮೀಟರ್ ಡೈಲೇಷನ್ ಆಗಿತ್ತು. ಅಲ್ಲಿಯವರೆಗೆ ನನ್ನ ಪೇಷನ್ಸ್ ಏನಾಗಿತ್ತು ಹೇಳಿ, ಕಂಪ್ಲೀಟ್ ಆಗಿ ಮುಗಿದು ಹೋಗಿತ್ತು. ಪೇಷನ್ಸ್ ಅನ್ನೋದು ನೋವು ತಡ್ಕೊಳ್ಳುವ ಕೆಪಾಸಿಟಿ, ಬಾಡಿಗೆ ಒಂದು ಕೆಪಾಸಿಟಿ ಇರುತ್ತೆ ನೋವು ತಡ್ಕೊಳ್ಳೋದು. ನಾವು ನಮ್ಮ ಬಾಡಿನ ಟ್ರಸ್ಟ್ ಮಾಡಬೇಕು, ಅದು ನೋವನ್ನು ತಡ್ಕೊಳ್ಳುತ್ತೆ. ಆದರೆ ಆ ಮೂಮೆಂಟಲ್ಲಿ ನೀವು ನೋವನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಕಡಿಮೆ ಆಗ್ತಾ ಬರುತ್ತೆ. ನನ್ನ ನೋವು ತಡ್ಕೊಳ್ಳುವಂಥ ಕೆಪಾಸಿಟಿ ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಇತ್ತು. ನಾನು ಡಾಕ್ಟರ್ ಜೊತೆಗೆ ಮೊದಲೇ ಡಿಸ್ಕಸ್ ಮಾಡಿದ್ದೆ, ಇಫ್ ನನಗೆ ನೋವನ್ನು ತಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ ನಾನು ಎಪಿಡ್ಯೂರಲ್ ಅನೆಸ್ಥೇಷಿಯಾ ಅಂದರೆ ಪೇನ್ಲೆಸ್ ಡೆಲಿವರಿಗೆ ಆಪ್ಟ್ ಮಾಡ್ತೀನಿ ಅಂತ. ಸೊ ಇವಾಗ ನಿಮಗೆ ನಾನು ಹೇಳಕ್ಕೆ ಬಯಸ್ತೀನಿ, ಯಾವುದೇ ಒಂದು ಎಪಿಡ್ಯೂರಲ್ ಅಥವಾ ಅನೆಸ್ಥೇಷಿಯಾ ಪೇನ್ಲೆಸ್ ಡೆಲಿವರಿಯನ್ನು ನೀವು ಆಪ್ಟ್ ಮಾಡಬೇಕು ಅಂತಂದರೆ ಹಾಫ್ ವೇಯನ್ನು ನೀವು ಟ್ರಾವೆಲ್ ಮಾಡಲೇಬೇಕು. ನಿಮ್ಮ ಸರ್ವಿಕ್ಸ್ 4 ರಿಂದ 5 ಸೆಂಟಿಮೀಟರ್ ಓಪನ್ ಆಗಲಿಲ್ಲ ಅಂದರೆ
ಅಲ್ಲಿ ಎಪಿಡ್ಯೂರಲ್ ಅನಸ್ತೇಶಿಯನ್ನ ಆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ವಿಕ್ಸ್ ಓಪನ್ ಆಗಿಲ್ಲ, ಪೇನ್ಸ್ ಬಂದರೂ ಕೂಡ ಸರ್ವಿಕ್ಸ್ ಓಪನ್ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಲಕ್ಕಿಲಿ ನನ್ನ ಕೇಸಲ್ಲಿ ಸರ್ವಿಕ್ಸ್ ಓಪನಿಂಗ್ ಚೆನ್ನಾಗಿತ್ತು. ಡಾಕ್ಟರ್ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು, ನೀವು ಈಗ ಎಪಿಡ್ಯೂರಲ್ ಅನಸ್ತೇಶಿಯನ್ನ ಆಪ್ಟ್ ಮಾಡಬಹುದು, ಯಾಕಂದ್ರೆ ನಿಮ್ಮ ಸರ್ವಿಕ್ಸ್ ಈಗ 4-5 ಸೆಂಟಿಮೀಟರ್ ಓಪನ್ ಆಗಿದೆ. ಅಂದ್ರೆ 10 ಸೆಂಟಿಮೀಟರ್ ಅಲ್ಲಿ 50% ಅನ್ನ ನೀವು ಟ್ರಾವೆಲ್ ಮಾಡಲೇಬೇಕು. ಅರ್ಥ ಆಗ್ತಾ ಇದೆಯಾ? ನೀವು ಕೂಡ ಎಪಿಡ್ಯೂರಲ್ ಅನಸ್ತೇಶಿಯಾಗೆ ಆಪ್ಟ್ ಮಾಡ್ತಾ ಇದ್ರೆ, ಒಂದು ವೇಳೆ 10 ಸೆಂಟಿಮೀಟರ್ ಅಲ್ಲಿ ಸರ್ವಿಕ್ಸ್ ಓಪನಿಂಗ್ ಇಲ್ಲ ಅಂದ್ರೆ ಡಾಕ್ಟರ್ ನಿಮಗೆ ಎಪಿಡ್ಯೂರಲ್ ಅನಸ್ತೇಶಿಯಾ ಸಜೆಸ್ಟ್ ಮಾಡೋದಿಲ್ಲ. ಅದಾದ ನಂತರ 7 ಗಂಟೆಯ ನಂತರ ನನಗೆ ಅನಸ್ತೇಸಿಯಾ ಕೊಡೋಕ್ಕೆ ಕರ್ಕೊಂಡು ಹೋದ್ರು. ಎಪಿಡ್ಯೂರಲ್ ಅನಸ್ತೇಸಿಯಾ ಅಂದ್ರೆ ಏನ್ ಮಾಡ್ತಾರೆ? ಇದು ಸೇಫಾ? ಎಸ್, ಇದು ಸೇಫ್. ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಬೆನ್ನು ಮೂಳೆಯಲ್ಲಿ ಎಪಿಡ್ಯೂರಲ್ ಅನ್ನುವಂತಹ ಒಂದು ಸ್ಪೇಸ್ ಇರುತ್ತೆ. ಓಕೆ, ನಮ್ಮ ಒಂದು ಬೆನ್ನು ಮೂಳೆಯಲ್ಲಿ ಎಪಿಡ್ಯೂರಲ್ ಅನ್ನುವಂತಹ ಸ್ಪೇಸ್ ಅಲ್ಲಿ ಒಂದು ಸಣ್ಣದಾದಂತಹ ಪ್ಲಾಸ್ಟಿಕ್ನ ಒಂದು ವೈರ್ ತರ ಇರುತ್ತೆ. ಅದರಿಂದ ಅನಸ್ತೇಶಿಯಾ ಔಷಧವನ್ನ ಬಿಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ಕಾಂಟ್ರಾಕ್ಷನ್, ಆ ಒಂದು ಹೆರಿಗೆಯ ನೋವಿನ ಪ್ರಮಾಣ ಅಷ್ಟೇ ಇರುತ್ತೆ, ಸರ್ವಿಕ್ಸ್ ಓಪನ್ ಆಗ್ತಾನೆ ಇರುತ್ತೆ, ಮಗು ಕೆಳಗೆ ಟ್ರಾವೆಲ್ ಆಗ್ತಾ ಇರುತ್ತೆ. ಬಟ್ ನಮಗೆ ಆ ನೋವಿನ ತೀವ್ರತೆ ನಮ್ಮ ಮೆದುಳಿಗೆ ಅಷ್ಟು ತೀವ್ರತೆ ಗೊತ್ತಾಗೋದಿಲ್ಲ. ತೀವ್ರತೆ ಕಡಿಮೆ ಆಗುತ್ತೆ, ತಡೆದುಕೊಳ್ಳುವಷ್ಟು ನೋವನ್ನ ಅವರು ಇಟ್ಟು ಸ್ವಲ್ಪ ಅನಸ್ತೇಸಿಯನ್ನ ಕೊಡ್ತಾರೆ. ಅಂದ್ರೆ ಅನಸ್ತೇಸಿಯನ್ನ ಕೊಟ್ಟಾಗ ನೋವನ್ನ ತಡೆದುಕೊಳ್ಳುವಷ್ಟು ನೋವು ನಿಮಗೆ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಆ ಒಂದು ಅನಸ್ತೇಸಿಯಾ ಕಾಲಿಗಾಗಿರಬಹುದು, ಕೈ ಕಾಲುಗಳೆಲ್ಲ ಫ್ರೀ ಆಗಿರುತ್ತೆ. ಜಸ್ಟ್ ಆ ಎಪಿಡ್ಯೂರಲ್ ಸ್ಪೇಸ್ ಅಲ್ಲಿ ಅನಸ್ತೇಸಿಯಾನ ಕೊಡೋದ್ರಿಂದ ಆ ನೋವಿನ ತೀವ್ರತೆ ನಿಮ್ಮ ಮಿದುಳಿಗೆ, ಅದರ ಸಿಗ್ನಲ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಂಪ್ಲೀಟ್ ಆಗಿ ನೋವನ್ನ ಅನುಭವವೇ ಆಗೋದಿಲ್ಲ ಅಂತ ಅಲ್ಲ, ಅನುಭವ ಆಗಲೇಬೇಕು. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ನಿಮ್ಮ ಸರ್ವಿಕ್ಸ್ 10 ಸೆಂಟಿಮೀಟರ್ ಓಪನ್ ಆದಾಗ ನಿಮ್ಮ ಬೇಬಿಯನ್ನು ನೀವು ಪುಷ್ ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ನನಗೆ 8 ಗಂಟೆ ಟೈಮಲ್ಲಿ ಅನಸ್ತೇಸಿಯನ್ನ ಕೊಟ್ಟರು. ಅದಾದ ನಂತರ ನನಗೆ ರಿಲೀಫ್ ಸಿಕ್ತು. ಅಂದ್ರೆ ಈಗ ನಾನು ನೋವನ್ನ ತಡ್ಕೊಳ್ಬಹುದು. ನನಗೆ ತಡೆದುಕೊಳ್ಳುವಷ್ಟು ನೋವಿತ್ತು, ನನಗೆ ಫೀಲ್ ಆಗ್ತಾ ಇತ್ತು. ಅಂದ್ರೆ ಕಾಂಟ್ರಾಕ್ಷನ್ ಹಿಗ್ತದೆ, ಒಂಥರ ಹಿಗ್ಗಿದ ಹಾಗೆ, ಗರ್ಭಕೋಶ ಹಿಗ್ಗಿಯ ಮಗು ತನ್ನ ಸ್ಪೇಸ್ ಅನ್ನು ಮಾಡಿಕೊಂಡು ಹೊರಗೆ ಬರ್ತಾ ಇರುತ್ತೆ. ಸೊ ಆ ಅನುಭವ ನನಗೆ ಆಗ್ತಾನೆ ಇತ್ತು. ಇದು 8 ಗಂಟೆಯಿಂದ 10:30ವರೆಗೆ ಎಪಿಡ್ಯೂರಲ್ ಅನಸ್ತೇಸಿಯಾ ಕೊಟ್ಟಾದ ನಂತರ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೆ. ಓಕೆ, ಇಲ್ಲಿಯವರೆಗೆ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 10:30 ಕಂಪ್ಲೀಟ್ಲಿ 12 ಗಂಟೆಗಳು ಏನಾಗಿತ್ತು ಅಂದ್ರೆ ಪೂರ್ಣಗೊಳ್ತಾ ಇತ್ತು, ಕಂಪ್ಲೀಟ್ ಆಗೋಗಿ ಬರ್ತಾ ಇತ್ತು. ಸೊ 10:30 ಆದ ಮೇಲೆ ಡಾಕ್ಟರ್ ಚೆಕ್ ಮಾಡಿದಾಗ ನನ್ನ ಸರ್ವಿಕ್ಸ್ ಕಂಪ್ಲೀಟ್ ಆಗಿ 10 ಸೆಂಟಿಮೀಟರ್ ಡೈಲೇಟ್ ಆಗಿತ್ತು. ಅದಾದ ನಂತರ ನನ್ನನ್ನು ಲೇಬರ್ ರೂಮ್ಗೆ ಕರ್ಕೊಂಡು ಹೋಗ್ಲಾಯಿತು. ಲೇಬರ್ ರೂಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ನಮಗೆ ಹೇಳ್ತಾರೆ, ಮಗು ಈ ರೀತಿ ತಲೆ ಕಾಣ್ತಾ ಇದೆ, ನೀವು ಪುಷ್ ಮಾಡಬೇಕು ಅಂತ. ನಿಮಗೆ ಎಪಿಡ್ಯೂರಲ್ ಅನಸ್ತೇಸಿಯಾ ಕೊಟ್ಟಿದ್ರೂ ಕೂಡ ನಿಮ್ಮ ಒಂದು ಆ ಪ್ರೆಷರ್ ಏನಿದೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಮಗು ಹೊರಗೆ ಬರುವಂತ ಪ್ರೆಷರ್, ಆ ಕಾಂಟ್ರಾಕ್ಷನ್ ಏನಿದೆ, ಆ ನೋವು ಬಂದಾಗ ನೀವು ಪುಷ್ ಮಾಡಬೇಕು. ಸೊ ನೋವು ಬಂದಾಗ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಪುಷ್ ಮಾಡಿ ಅಂತ. ನಿಮಗೂ ಕೂಡ ಫೀಲ್ ಆಗ್ತಾ ಇರುತ್ತೆ. ನಿಮ್ಮ ನೋವನ್ನ ನೀವೇ ಏನ್ ಮಾಡ್ಬೇಕಾಗತ್ತೆ, ಫೀಲ್ ಮಾಡ್ಕೊಳ್ಬೇಕು, ಆಗ ಪುಷ್ ಮಾಡಬೇಕು. ಈ ರೀತಿ 10:30ಯಿಂದ 11:30ವರೆಗೆ. ಸೊ 10:30 ಅಂದ್ರೆ 10:50, 11 ಗಂಟೆಗೆ 10 ನಿಮಿಷ ಕಡಿಮೆ ಇದ್ದಾಗ ನನ್ನನ್ನು ಲೇಬರ್ ರೂಮ್ಗೆ ಶಿಫ್ಟ್ ಮಾಡಲಾಗಿತ್ತು. 10 ಗಂಟೆ 50 ನಿಮಿಷ ಅಂದ್ರೆ 11 ಗಂಟೆಗೆ 10 ನಿಮಿಷ ಕಡಿಮೆ ಇದ್ದಾಗ ಈ ಒಂದು ಎಲ್ಲ ಪ್ರೊಸೆಸ್ ಅಲ್ಲಿ, ಅಂದ್ರೆ ನನ್ನ ಮಗು, ನನ್ನ ಕಾಂಟ್ರಾಕ್ಷನ್, ನಾನು ಪುಷ್ ಮಾಡೋ ಟೈಮಿಂಗ್ ಕರೆಕ್ಟ್ ಆಗಿ ಅದು ಹೊರಗೆ ಬರೋಕ್ಕೆ 11 ಗಂಟೆ 31 ನಿಮಿಷ. ಅಂದ್ರೆ 11 ಗಂಟೆ 31 ನಿಮಿಷಕ್ಕೆ ನನ್ನ ಹೆಣ್ಣು ಮಗುವಿನ ಜನ್ಮವಾಗಿತ್ತು. ನನ್ನ ಕನಸು ನನ್ನ ಕೈ ಸೇರಿತ್ತು. ಅಂದ್ರೆ ಈ ಒಂದು ಎಲ್ಲಾ ಪ್ರೊಸೆಸ್ ಅಲ್ಲಿ, ಈ ನೋವಿನಲ್ಲಿ, ಈ ಎಲ್ಲಾ ಒಂದು ಪ್ರೊಸೆಸ್ ಅಲ್ಲಿ ಒಂದು ಸುಂದರವಾದ ಕ್ಷಣ ಅಂದ್ರೆ ನನ್ನ ಮಗಳನ್ನು ನಾನು ನೋಡಿದ ಕ್ಷಣ. ನಿಮ್ಮ ಮಗುವನ್ನ ನೀವು ಅನುಭವಿಸುವ ಕ್ಷಣ. ನೀವು ಮಗುವನ್ನ ಕೈಯಲ್ಲಿ ಹಿಡ್ಕೊಳ್ಳುವಷ್ಟು ನಿಮ್ಮಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಬಟ್ ಡಾಕ್ಟರ್ ನಿಮಗೆ ತೋರಿಸಿ ನಿಮ್ಮ ಹತ್ರ ಅದನ್ನ ಕರ್ಕೊಂಡು ಬಂದು ನಿಮ್ಮ ಫ್ಯಾಮಿಲಿಗೆ ಮಗುವನ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ವಿಡಿಯೋವನ್ನ ಮಾಡಿದ ಉದ್ದೇಶ ಏನು ಅಂದ್ರೆ, ಈ ಒಂದು ಪೇನ್ಲೆಸ್ ಡೆಲಿವರಿ ಅನ್ನೋದ್ರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಅನುಭವ ಇದೆ ಅಥವಾ ಅದರ ಬಗ್ಗೆ ಮಾಹಿತಿ ಇದೆ. ಹೌದಾ? ನಾನು ಅದನ್ನ ಆಪ್ಟ್ ಮಾಡಿದ್ದೀನಿ. ಇವತ್ತು ಜನವರಿ 1ನೇ ತಾರೀಕು ನನ್ನ ಡೆಲಿವರಿ ಆಗಿ 2.5 ತಿಂಗಳಾಯಿತು. ಸೊ ಇದರಿಂದ ನನಗೆ ಡಾಕ್ಟರ್ ಹೇಳಿದ್ರು, ಇದರಿಂದ ನಿಮ್ಮ ಮಗುವಿಗಾಗಲಿ ನಿಮ್ಮ ಹೆಲ್ತ್ಗಾಗಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ. ಅದೇ ರೀತಿ ನನ್ನ ಹೆಲ್ತಲ್ಲಿ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಆಗಲಿಲ್ಲ. ನಾನು ಈಸಿಯಾಗಿ ರಿಕವರ್ ಆಗ್ತಾ ಇದ್ದೀನಿ. ನನ್ನ ಮಗುವಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗಲಿಲ್ಲ. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಪುಷ್ ಮಾಡೋಕ್ಕೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ನನಗೆ ಆ ನೋವನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಬಂತು.
ನಾನು ಸಿ ಸೆಕ್ಷನ್ ಆಪ್ಟ್ ಮಾಡೋ ಬದಲಿಗೆ ನಾರ್ಮಲ್ ಡೆಲಿವರಿಯನ್ನು ಆಪ್ಟ್ ಮಾಡಿದೆ. ಬಟ್ ನಾನು ಹೇಳಿದ ಪ್ರಕಾರ ನೀವು ಪೇನ್ಲೆಸ್ ಡಿಲಿವರಿ ಅಂದರೆ ಕಂಪ್ಲೀಟ್ ಆಗಿ ಪೇನ್ಲೆಸ್ ಅಲ್ಲ. ಇದನ್ನು ನೀವು ಫಸ್ಟ್ ತಲೆಯಿಂದ ತೆಗೆದುಹಾಕಿ, ಪೇನ್ಲೆಸ್ ಡಿಲಿವರಿಯಲ್ಲಿಯೂ ಕೂಡ ನೀವು ಪೇನನ್ನು ತಡ್ಕೊಳ್ಳುವಂಥ ಕೆಪಾಸಿಟಿ ಇರಲೇಬೇಕು. ಮೊದಲಿನಿಂದಲೂ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿಯನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿರಬೇಕು, ನಿಮ್ಮ ಮಗುವಿನ ಪೊಸಿಷನ್ ಕರೆಕ್ಟ್ ಆಗಿರಬೇಕು, ನಿಮ್ಮ ಗರ್ಭಾಶಯದ ನೀರು ಕರೆಕ್ಟ್ ಆಗಿರಬೇಕು. ಈ ಎಲ್ಲ ಅಂಶಗಳು ಇದ್ದಾಗ ಮಾತ್ರ ನೀವು ಪೇನ್ಲೆಸ್ ಡಿಲಿವರಿಯನ್ನು ಆಪ್ಟ್ ಮಾಡಬಹುದು. ಅದೇ ರೀತಿ ಸಿ ಸೆಕ್ಷನ್ ಕೂಡ ನಾವಂತೀವಿ ಡಾಕ್ಟರ್ಸ್ ಇವಾಗ ದುಡ್ಡು ಮಾಡೋಕ್ಕೆ ಸಿ ಸೆಕ್ಷನ್ ಮಾಡ್ತಾ ಇದ್ದಾರೆ. ನನ್ನ ಅನುಭವದ ಪ್ರಕಾರ, ನಾನು ನೋಡಿದ ಡಾಕ್ಟರ್ಸ್ ಪ್ರಕಾರ, ಯಾವುದೇ ಡಾಕ್ಟರ್ ಅವರು ದೇವರಿದ್ದಂಗೆ, ಹೌದಾ, ನಮಗೆ ಡಾಕ್ಟರ್ಸೇ ದೇವರು. ಅವರು ಏನು ಮಾಡ್ತಾರೆ ಅಂದರೆ ಟ್ರೈ ಮಾಡ್ತಾರೆ. ಬಟ್ ಮಗುವಿಗೆ ಮತ್ತು ತಾಯಿಗೆ ಇಬ್ಬರಿಗೂ ಕೂಡ ಯಾವುದು ಅನುಕೂಲವಾಗುತ್ತೆ, ಯಾವುದು ಇಬ್ಬರ ಹೆಲ್ತಿಗೂ ಕರೆಕ್ಟ್ ಆಗಿರುತ್ತೆ ಅದನ್ನು ಮಾಡ್ತಾರೆ. ಬಟ್ ನೀವು ಪೇನ್ಲೆಸ್ ನಾರ್ಮಲ್ ಡೆಲಿವರಿಯನ್ನು ಆಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಮೊದಲಿನಿಂದನೂ ನೀವು ಮಾಡಬೇಕಾಗಿರೋದೇನು, ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ನಾರ್ಮಲ್ ಡೆಲಿವರಿಯನ್ನು ಮಾಡ್ಕೊಳ್ತೀರಾ ಅನ್ನುವಂತಹ ಮೆಂಟಲ್ ಪ್ರಿಪ್ರೇಷನ್ ನಿಮ್ಮದು ಇರಬೇಕು. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಆಗಲೇ ಇಲ್ಲ ನೋವು ತಡ್ಕೊಳ್ಳೋಕೆ. ಯಾಕಂದರೆ ಪ್ರತಿಯೊಬ್ಬರ ಲೇಬರ್ ಟೈಮಿಂಗ್ ಬೇರೆ ಬೇರೆ ಆಗಿರುತ್ತೆ. ನನ್ನ ಲೇಬರ್ ಟೈಮಿಂಗ್ 12 ಗಂಟೆಗಳ ಕಾಲ ಇತ್ತು ಅಂತ ಕೆಲವೊಬ್ಬರ ಲೇಬರ್ ಟೈಮಿಂಗ್ 4 ಗಂಟೆಗಳ ಕಾಲ ಅಷ್ಟೇ ಇರ್ಬೋದು, ಕೆಲವೊಬ್ರು 2 ಗಂಟೆಗಳ ಡೆಲಿವರಿ ಆಗ್ಬೋದು. ಆಗ ನೀವು ಎಪಿಡ್ರಲನ್ನು ಆಫ್ ಮಾಡುವಂಥ ಅವಶ್ಯಕತೆ ನಿಮಗೆ ಬರದೇ ಇರಬಹುದು. ಬಟ್ ನಿಮಗೆ ಇದೊಂದು ಗುಡ್ ಆಪ್ಷನ್ ಅಂತ ನಾನು ಹೇಳ್ತೀನಿ. ನಿಮಗೆ ಬೆನ್ನು ಮೂಳೆಯಲ್ಲಿ ಕೊಟ್ಟಿರುವಂತಹ ಆ ಒಂದು ಇಂಜೆಕ್ಷನ್ದ ಬೆನ್ನು ನೋವು ಬರುತ್ತಾ, ಈ ಎಲ್ಲ ಕ್ವಶನ್ಸಿಗೆ ನಾನು ಮುಂಬರುವ ನನ್ನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಆದರೆ ಈ ಒಂದು ಆಪ್ಷನನ್ನು ನೀವು ಖಂಡಿತವಾಗಿಯೂ ಕೂಡ ಆಪ್ಟ್ ಮಾಡಬಹುದು. ಈ ರೀತಿ ನಾನು ನನ್ನ ಕನಸನ್ನು ಅಂದರೆ ನನ್ನ ಮಗಳನ್ನು ಮೊದಲ ಬಾರಿಗೆ ನೋಡಲು ಆ ಒಂದು ಪಯಣಿಸಿದಂತಹ ನನ್ನ ಒಂದು ಅನುಭವ ಅಂದರೆ ನನ್ನ ಹೆರಿಗೆಯ ನೋವಿನಿಂದ ನನ್ನ ಮಗು ನನ್ನ ಕೈ ಸೇರುವವರೆಗಿನ ಅನುಭವನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದನ್ನು ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ನನ್ನ ಚಾನಲಲ್ಲಿ ನನ್ನ ಮತ್ತು ನನ್ನ ಮಗಳ ವಿಡಿಯೋಸ್ ಇದೇ ರೀತಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನನ್ನ ತಾಯ್ತನದ ಅನುಭವ ಯಾವ ರೀತಿಯಾಗಿರುತ್ತೆ, ನನ್ನ ಮಗಳ ಒಂದು ರುಟೀನ್ ಆಗಿರಬಹುದು, ನಾನು ಯಾವ ರೀತಿ ನ್ಯೂ ಮಾಮ್ ಆಗಿ ಈ ಒಂದು ಎಲ್ಲ ರುಟೀನಿಗೆ ಹೊಂದ್ಕೊಳ್ತಾ ಇದ್ದೀನಿ, ಈ ಎಲ್ಲ ವಿಡಿಯೋಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ಇರಲಿ. ಅದೇ ರೀತಿ ನಿಮ್ಮ ಆಶೀರ್ವಾದ ನನ್ನೊಂದಿಗಿರಲಿ.